ಮೋದಗಿರಿ ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಹನುಮಂತಪುರದ ಭೈರಪ್ಪ, ಉಪಾಧ್ಯಕ್ಷರಾಗಿ ನಾಗಭೂಷಣ್ ಅವಿರೋಧವಾಗಿ ಆಯ್ಕೆಯಾದರು. ಪಟ್ಟಣದ ಕೆಆರ್ ಬಡಾವಣೆಯ ಪ್ರಾಥಮಿಕ ಸಹಕಾರ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ನಿಯಮಿತ ಸಂಘಕ್ಕೆ ಗುರುವಾರ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಭೈರಪ್ಪ ಹಾಗೂ ಉಪಾಧ್ಯಕ್ಷರಾಗಿ ನಾಗಭೂಷಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ರಾಘವೇಂದ್ರ ಘೋಷಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಭೈರಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣ, ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ರಾಜಣ್ಣ ಹಾಗೂ ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರುಗಳಿಗೆ ಹಾಗೂ ಮುಖಂಡರುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸುತ್ತೇನೆ ಎಂದರು. ತಾಲೂಕಿನ ರೈತರ ಅನುಕೂಲಕ್ಕೆ ಸ್ವಂತ ಖರ್ಚಿನಲ್ಲಿ ಕಟ್ಟಡವನ್ನು ನಿರ್ಮಿಸಲಾಗುವುದು ಎಂದು ಈ ಹಿಂದೆ ಭರವಸೆ ನೀಡಿದ್ದು ಅದಕ್ಕೆ ಬದ್ಧನಿದ್ದೇನೆ ಎಂದು ತಿಳಿಸಿದ ಅವರು, ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣರವರ ಸಹಕಾರದಿಂದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರಚಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ಮೈದ್ನಳ್ಳಿ ಕಾಂತರಾಜು, ತುಮಲ್ ನಿರ್ದೇಶಕ ನಾಗೇಶ್ ಬಾಬು, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೂರ್ತಿ, ಪುರಸಭೆ ಮಾಜಿ ಅಧ್ಯಕ್ಷ ನಂಜುಂಡರಾಜು, ಮುಖಂಡರುಗಳಾದ ಮಲ್ಲಿಕಾರ್ಜುನಯ್ಯ, ವೆಂಕಟೇಶ್, ನಿರ್ದೇಶಕರುಗಳಾದ ಚಿಕ್ಕೋಬಳರೆಡ್ಡಿ, ಚೈತ್ರ, ಪಿಳ್ಳನರಸಪ್ಪ, ಕೆಂಚಣ್ಣ, ಚಿರಂಜೀವಿ, ನರಸಿಂಹಮೂರ್ತಿ, ಚಿಕ್ಕರಂಗಪ್ಪ, ಶಿವರಾಮಯ್ಯ, ವೀರಣ್ಣ, ಚೈತ್ರ, ಚಿನ್ನಮ್ಮ, ಸಿದ್ದಗಂಗಪ್ಪ ಹಾಗೂ ಮುಂತಾದವರು ಹಾಜರಿದ್ದರು. ಆಗಿರುವಂಥದ್ದು ಹೇಗೆ ಅನ್ನಿಸ್ತಾ ಇದೆ? ಈ ಒಂದು ಕುರಿತು ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಎಲ್ಲರ ಆಶೀರ್ವಾದ, ನಮ್ಮ ಕೆಎನ್ ರಾಜಣ್ಣ ಮತ್ತು ರಾಜೇಂದ್ರ ಅವರು ಮತ್ತು ಪರಮೇಶ್ವರರ ಆಶೀರ್ವಾದದಿಂದ ಮತ್ತು ನಾಗೇಶ್ ಬಾಬು ಅವರ ಆಶೀರ್ವಾದ, ಎಲ್ಲ ಡೈರೆಕ್ಟ್ರು 14 ಜನನೂ ಒಂದು ಸೇರ್ಕೊಂಡು ನಮ್ಮ ಮಲ್ಲಿಕಾರ್ಜುನ ಅವರ ಆಶೀರ್ವಾದದಿಂದ ನಾವು ಒಂದು ಮಾತು ಕೊಟ್ಟಿದ್ವಿ ಹಿಂದಿನ ಸಾರಿ ರಾಜಣ್ಣವರು ಎಲ್ಲರ ಆಶೀರ್ವಾದದಿಂದ ನಾವು ಕೆಂಚಣ್ಣವರು ಅಧ್ಯಕ್ಷರು ಅವರ ಆಶೀರ್ವಾದದಿಂದ ಎಲ್ಲ ಡೈರೆಕ್ಟರ್ ಸೇರಿ ಎಲ್ಲರ ಸಹಮತದಿಂದ ಪಕ್ಷಭೇದ ಮರೆತು ನಮ್ಮನ್ನು ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಒಂದು ಮಾತು ಕೊಟ್ಟಿದ್ದೀವಿ, ಈ ಅಧ್ಯಕ್ಷರಾದ್ರೂ ಒಂದು ಬಿಲ್ಡಿಂಗ್ ಕಟ್ತಿದ್ವಿ, ಆಗದಿದ್ದು ಕಟ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ವಿ. ಇನ್ನೂ ಸಾರಿನೂ ಹೇಳಿದ್ವಿ, ಎಲ್ಲಿ ನಮ್ಮ ಹೊಸ ಜಾಗ ಸಿರಾ ಗೇಟ್ ಹತ್ರ ಹೊಸ ಬಿಲ್ಡಿಂಗ್ ಕಟ್ತೀವಿ ಅಂತ ಇನ್ನೂ ಸಾರನೇ ಮಾತು ಕೊಟ್ಟಿದ್ವಿ. ಅದ್ರ ಪರಿಣಾಮ ಅದು ಜಾಗದ ಸ್ವಲ್ಪ ತೊಂದರೆಯಿಂದ ಆಗಿಲ್ಲ. ಈಗ ಎಲ್ಲರ ಆಶೀರ್ವಾದ, ನಮ್ಮ ಮಲ್ಲಿಕಣ್ಣರು, ನಾಗೇಶ್ ಬಾಬು ಅವರ ಆಶೀರ್ವಾದದಿಂದ ನಾವು ಒಂದು ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತೇಳಿ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ. ಅಂದರೆ ಈ ಸರಿ ಅದು ಹೇಗೆ ಆಗಲಿ ಒಟ್ಟೆ ಅಧಿಕೃತವಾಗಿ ಲೋಕಾರ್ಪಣೆ ಆಗುತ್ತೆ. ಜಾಗ ಇರಲಿಲ್ಲ, ಇನ್ನೊಂದು ಸಾರಿನೇ ಆಗೋದು. ಜಾಗ ತೊಂದರೆಯಿಂದ ಲೋಕಾರ್ಪಣೆ ಈ ಸಾರಿ ಮಾಡ್ತೀವಿ. ಈಗ ಕೆಲವೊಬ್ರು ಅರ್ಜಿ ಸಹ ಹಾಕಿದ್ರು, ಕ್ಷಣಾರ್ಧದಲ್ಲಿ ವಿತರಣೆ ಮಾಡ್ಕೊಂಡ್ರು ಅನ್ನುವಂಥ ಅವರು ನಮ್ಮ ಇದು ನೋಡಿ ಸ್ನೇಹಿತರಿಂದ ಅದಕ್ಕೆ ವಾಪಸ್ ತೆಗೆದಿದ್ದಾರೆ. ನಿಮ್ಮ ಸ್ವಂತ ಖರ್ಚೆಲ್ಲ ಏನು? ಸ್ವಂತ ಖರ್ಚಲ್ಲೇ ಮಾಡ್ತೀವಿ, ಬಿಲ್ಡಿಂಗ್ ಸ್ವಂತ ಖರ್ಚಲ್ಲೇ ಮಾಡ್ತೀವಿ. ಇನ್ನೊಂದು ಸಾರಿನೇ ಹೇಳಿದ್ವಲ್ಲ ನಿಮಗೆ, ಇದು 3ನೇ ಸಾರಿ ಹೇಳ್ತಾ ಇದ್ದೀವಿ. ಹಾಗಾದರೆ ನೀವು ಅದಕ್ಕೆ ನಿಮ್ಮ ಎಲ್ಲ ಮೆಂಬರ್ಗಳಿಗೆ ಕೊಡುವಂಥ ಭರವಸೆಗಳೇನಾಗುತ್ತೆ? ಅದೇ ಭರವಸೆಗಳೇ, ಇನ್ನೇನು ನಮ್ಮ ಮೆಂಬರ್ಗಳೆಲ್ಲ ಡೈರೆಕ್ಟರ್ಗೆಲ್ಲ ಒಂದು ಹೊಸ ಬಿಲ್ಡಿಂಗ್ ಕಟ್ತೀವಿ ಅಂತಲೇ, ಬ್ಯಾಂಕು ಚೆನ್ನಾಗಿ ನಡೆಸ್ತೀವಿ, ಏನು ರೈತರಿಗೆಲ್ಲ ಒಳ್ಳೆ ಸಾಲ. ಈಗ ಎಲ್ಲೋ ಒಂದು ಕಡೆ ಇಲ್ಲಿ ಒಕ್ಕಲಿಗರು ಮತ್ತು ಹಾಗೆ JDS ಇರ್ಬೋದು ಮತ್ತು ಹಾಗೆ BJP ಇರ್ಬೋದು, ಪ್ರಬಲವಾಗಿ ಯಾರ ಒಂದು ಸ್ಪರ್ಧೆ ಇಲ್ಲಿ ಹೆಚ್ಚಾಗಿ ಕಾಣ್ತಿತ್ತು ಅಂತ ನಿಮ್ಮ ಪ್ರಕಾರ? ಇದರಲ್ಲಿ ಜಾತಿ ಭೇದ ಭಾವ ಇಲ್ಲ, ಎಲ್ಲ ಜಾತಿ ಒಂದೇನೆ, ಜಾತಿ ಎಲ್ಲ ಒಂದೇ ಅಲ್ವಾ? ಹೆಣ್ಣು ಗಂಡು ಅಷ್ಟೇ ಮಾಡಿಲ್ಲ. ಎಲ್ಲರೂ ಒಂದು ಸಹಕಾರ ಕೊಟ್ಟಿದ್ದು ಮಾತಿನಿಂದ ಎಲ್ಲ ನೋಡೋಣ ಭೈರಪ್ಪ ಮುಂದೆ ಏನ್ ಮಾಡ್ತಾನೋ ಅನ್ನೋದನ್ನ ಜಾತಿ ಮೇಲೆ ಮಾಡಿ ರಾಜೇಂದ್ರ ಅವರು ಒಬ್ಬ ಕ್ಷೇತ್ರ ಬೇರೆ ಆದ್ರೂ ಒಬ್ಬ ದಲಿತರು. ಮೊದಲನೇ ಸಾರಿ ನಾವು ಇತಿಹಾಸದಲ್ಲಿ ಆ ಬೋರ್ಡೆಲ್ಲ ನೋಡಿದ್ವಿ, ಯಾರೂ ದಲಿತರಾಗಿಲ್ಲ. ಮತ್ತು ಅವರು ಹೋದ್ಸರಿ ಉಪಾಧ್ಯಕ್ಷ ಆಗಿದ್ರು, ಸ್ವಲ್ಪ ಡೈನಾಮಿಕ್ ಆಗಿ ಕೆಲಸ ಮಾಡ್ತಾರೆ. ಅವ್ರ ಮೇಲೆ ಭರವಸೆ ಇಟ್ಟು ಅವ್ರನ್ನ ಅಧ್ಯಕ್ಷನ ಮತ್ತು ಇನ್ನೊಬ್ಬರು ಹಿಂದುಳಿದ ವರ್ಗದಿಂದ ನಾಗಭೂಷಣ್ ಅವರು ಉಪಾಧ್ಯಕ್ಷ ಮಾಡಿದ್ದಾರೆ. ರಾಜಣ್ಣವರು ಮತ್ತು ರಾಜೇಂದ್ರ ಅವರಿಗೆ ನಾವು ಎಲ್ಲ ನಿರ್ದೇಶಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಭೈರಪ್ಪ ಅವರು ಏನು ಹೇಳಿದರೆ, ಬಿಲ್ಡಿಂಗ್ ಕಟ್ಸ್ತಕ್ಕಂಥದ್ದು, ಆಮೇಲೆ ರೈತರ ಸಂಸ್ಥೆ ಇದು. ಹಿಂದೆಲ್ಲ ಸ್ವಲ್ಪ ಒಂದು 20 ವರ್ಷದ ಕೆಳಗೆ ಹೆಚ್ಚು ರೈತರು ಇಲ್ಲಿ ಬರ್ತಾಯಿದ್ರು. ಮುಂದಿನ ದಿನಗಳಲ್ಲಿ ಇನ್ನೊಂದು 1-2 ವರ್ಷದಲ್ಲಿ ಹೆಚ್ಚು ರೈತರಿಗೆ ಸಾಲ ಸೌಲಭ್ಯನ ಕೊಡಿಸೋದಕ್ಕೆ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ. ಮತ್ತು ನಮ್ಮ ಏನು 10 ಜನ ನಿರ್ದೇಶಕರಿದ್ದರು, ಎಲ್ಲರೂ ಒಮ್ಮತವಾಗಿ ಒಂದೇ ಒಂದು ಅಪಸ್ವರ ಇಲ್ಲದೇ ರಾಜಣ್ಣವರು ಮತ್ತು ರಾಜೇಂದ್ರ ಅವರು ಒಂದು ಹೆಸರು ಹೇಳಿದ ತಕ್ಷಣ ಎಲ್ಲರೂ ಅದನ್ನು ಒಪ್ಕೊಂಡು ಇವತ್ತು ಅವ್ರನ್ನ ಅವಿರೋಧ ಆಯ್ಕೆ ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತು ನಮ್ಮ ಅವರ ಕಾರ್ಯಕರ್ತರು, ಮುಖಂಡರು, ಎಲ್ಲ ಅಭಿಮಾನಿಗಳ ಸಂದರ್ಭದಲ್ಲಿ ಭಾಗವಹಿಸಿರೋರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅಭಿವೃದ್ಧಿ ಬ್ಯಾಂಕ್ ಅಂತ ಇದು ಕನ್ನಡದಲ್ಲಿ. ಆ ಬ್ಯಾಂಕ್ನ ಅಧ್ಯಕ್ಷರಾಗಿ ಇವತ್ತು ನಮ್ಮ ಭೈರಪ್ಪನವರು ಆಯ್ಕೆ ಆಗಿದ್ದಾರೆ. ಅದರಿಂದ ಅವರು ನಮ್ಮ ಒಡನಾಡಿಗಳಾಗಿ, ನಮ್ಮ ರಾಜಣ್ಣವ್ರಿಗೂ ರಾಜೇಂದ್ರ ಅವ್ರಿಗೆ ಒಡನಾಡಿಗಳಾಗಿ, ಅವರ ಜೊತೆಗೆ ಪರಮೇಶ್ವರ್ ಅವ್ರಿಗೂ ಒಡನಾಡಿಯಾಗಿ ಕೆಲಸ ಮಾಡಿ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದರು. ಅದನ್ನು ಪರಿಗಣಿಸಿ ಇವತ್ತು ನಮ್ಮ ಕ್ಷೇತ್ರನ ಹೊರಪಡಿಸಿ
ಕ್ಷೇತ್ರ ಪರಮೇಶ್ವರದಾದ್ರೆ ತಾಲ್ಲೂಕು ಮಧುಗಿರಿನೇ. ಆ ದೃಷ್ಟಿ ಇಟ್ಕೊಂಡು ನಾವು ಅವ್ರಿಗೆ ಪಕ್ಷದಲ್ಲಿ ಮೊದಲಿಂದ ಪ್ರಾಮಾಣಿಕವಾಗಿ ದುಡ್ದಿದ್ದರಿಂದ ಅವ್ರಿಗೊಂದು ಅವಕಾಶ ಕಲಿಸ್ಬೇಕು ಅಂತ ಒಂದು, ಜೊತೆಗೆ ಇಲ್ಲಿಯವರೆಗೂ ಈ PLD ಬ್ಯಾಂಕ್ನಲ್ಲಿ ಯಾರು SCಗಳು ದಲಿತರು ಅಧ್ಯಕ್ಷ ಆಗಿರಲಿಲ್ಲ. ಈ ಬಾರಿ ನಮ್ಮ ರಾಜಣ್ಣವ್ರ ಆಶೀರ್ವಾದದಿಂದ ದಲಿತರಿಗೆ ಅಧ್ಯಕ್ಷ ಗಾದಿ ಒದಗಿ ಬಂದಿದೆ. ಜೊತೆಗೆ ಉಪಾಧ್ಯಕ್ಷರು ಕುರುಬರು ಆಯ್ಕೆಯಾಗಿದ್ದಾರೆ. ಇದಕ್ಕೆಲ್ಲ 10 ಜನ ನಮ್ಮ ಡೈರೆಕ್ಟರ್ ಏನು ಚುನಾಯಿತ ನಿರ್ದೇಶಕರಿದ್ದರು ಅವರೆಲ್ಲ ಒಗ್ಗಟ್ಟಾಗೆ ಮಾಡಿದ್ದು. ಮುಂಚೆ ಒಗ್ಗಟ್ಟಾಗಿ ನಾವು 10 ಜನದಲ್ಲಿ ಯಾರು ಮಾಡಿದ್ರು ನಮ್ಗೆ ಒಪ್ಪಿಗೆ ಅಂತೇಳಿ ನಮ್ಮ ಸಚಿವರಿಗೆ ಆಶ್ವಾಸನೆ ಕೊಟ್ಟಿದ್ದರು. ಅದ್ರ ಮೇಲೆ ಸಚಿವರು ಒಂದು ತೀರ್ಮಾನ ತಗೊಂಡು ಒಂದು ಬಾರಿ ದಲಿತರಿಗೂ ಅವಕಾಶ ಇರಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟಾರೆ. ಭೈರಪ್ಪ ಅವರು ರಾಜಕೀಯದಲ್ಲಿ ಪಳಗಿದ್ದಾರೆ, ಅನುಭವ ಇದೆ, ಈ ಬ್ಯಾಂಕ್ನ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಜೊತೆಗೆ ಅವರು ಹಿಂದಿನ ಸಲನೇ ಹೇಳಿದರು ಕಟ್ಟಡ ಕಟ್ಕೊಡ್ತೀನಿ ಬ್ಯಾಂಕಿಗೆ ಒಂದು ಅಂತೇಳಿ ಅಲ್ಲಿ ನಿವೇಶನ ಇದೆ KIB ಮುಂದೆ, ಅದು ಸ್ವಲ್ಪ ತಕರಾರಿತ್ತು, ಈಗ ತಕರಾರು ನಿವಾರಣೆ ಆಗಿರಬೇಕು. ಹಾಗಾಗಿ ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದು. ಆ ಆಶ್ವಾಸನೆ ಈಡೇರಿಸ್ತೀನಿ ಅಂತೇಳಿ ಇವತ್ತು ತಮ್ಮೆಲ್ಲರಿಗೂ ಹೇಳ್ತಾರೆ, ಈಡೇರಿಸ್ತಾರೆ ಅಂತಕ್ಕಂಥ ಆಶಾ ಭಾವನೆ ನಮ್ಮೆಲ್ಲರಿಗೂ ಇದೆ. ಆ ದಿಶೆಯಲ್ಲಿ ಮಾಡ್ತಾರೆ. ಬ್ಯಾಂಕನ್ನು ಸಹ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಜೊತೆಗೆ ಸಹಕಾರಿ ಸಚಿವರೇ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಅವ್ರಿಗೆ ಏನು ಬೇಕಾದ್ರೂ ಸಹಕಾರನೂ ಸಿಗುತ್ತೆ. ಅವ್ರು ಚೆನ್ನಾಗಿ ಬ್ಯಾಂಕ್ ನಡೆಸ್ಕೊಂಡು ಹೋಗ್ಬೋದು, ಒಳ್ಳೆ ಹೆಸರು ಮಾಡೋಕ್ಕೆ ಅವಕಾಶ ಇದೆ. ಇದ್ರ ಜೊತೆಗೆ ಪಾಪ ವಿರೋಧ ಪಕ್ಷದವರು ಸಹ ಸಹಕಾರ ಕೊಟ್ಟು ಇವತ್ತು ಅವ್ರನ್ನ ಅಧ್ಯಕ್ಷನ ಉಪಾಧ್ಯಕ್ಷನ ಅವಿರೋಧವಾಗಿ ಆಯ್ಕೆ ಮಾಡೋದ್ರಿಂದ ಎಲ್ಲ ನಿರ್ದೇಶಕರಿಗೆ, ಆಮೇಲೆ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಚಿಕ್ಕರಂಗಪ್ಪ, ಚಿಕ್ಕೋಬಳ ರೆಡ್ಡಿ, ಈರಣ್ಣ, ಚೈತ್ರ, ನಮ್ಮೆಲ್ಲ ನಿರ್ದೇಶಕರಿಗೂ ಸಹ ನಾನು ಪಕ್ಷದ ವತಿಯಿಂದ ಅಭಿನಂದನೆ, ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟ.